ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಪ್ರತಿನಿತ್ಯ ನೀವು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದೇ ಆದ ನಿಯಮಗಳು, ವಿಧಿವಿಧಾನಗಳಿವೆ. ಪ್ರತಿನಿತ್ಯ ನಿಗದಿತವಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದಾಗ ಮಾತ್ರ ಆ ಪೂಜೆಯ ಪೂರ್ಣ ಪ್ರಮಾಣದ ಫಲ ನಮಗೆ ಸಿಗುತ್ತದೆ. ಪ್ರತಿನಿತ್ಯ ನೀವು ಯಾವ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬಾರದು ಎನ್ನುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಬಂದಿರಬಹುದು. ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ನಮಗೆ ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡಲು ಸಾಧ್ಯವಾಗದೇ ಇದ್ದರೂ ಕೂಡ ಪ್ರತಿನಿತ್ಯ ನಾವು ದೇವರ ಮತ್ತು ದೇವತೆಗಳ ಪೂಜೆಯನ್ನು ಮಾಡುತ್ತೇವೆ. ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವ ಮೂಲಕ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇದು ನಮ್ಮ ಜೀವನಕ್ಕೆ ಶುಭ ಅಥವಾ ಮಂಗಳಕರ ಆಶೀರ್ವಾದವನ್ನು ತಂದುಕೊಡುತ್ತದೆ ಎನ್ನುವಂತಹ ನಂಬಿಕೆ. ಆದರೆ ದೇವರ ಪೂಜೆಯನ್ನು ನೀವು ಪ್ರತಿನಿತ್ಯ ಸರಿಯಾದ ಸಮಯದಲ್ಲಿ ಮತ್ತು ನಿಗದಿತ ಆಚರಣೆಗಳ ಮೂಲಕ ಮಾಡಿದಾಗ ಮಾತ್ರ ಅದು ನಮಗೆ ಪೂಜೆಯ ಪೂರ್ಣ ಪ್ರಮಾಣದ ಫಲಿತಾಂಶ ನಮಗೆ ಸಿಗುತ್ತದೆ. ನಾವು ತಪ್ಪಾದ ಸಮಯದಲ್ಲಿ ದೇವರ ಮತ್ತು ದೇವತೆಗಳ ಪೂಜೆಯನ್ನು ಮಾಡಿಯೂ ಕೂಡ ಆ ಪೂಜೆಯು ವ್ಯರ್ಥವೆನಿಸಿಕೊಳ್ಳುತ್ತದೆ. ಇದು ದೇವರು ನಮ್ಮ ಮೇಲೆ ಅಸಮಾಧಾನಗೊಳ್ಳಲು ಕಾರಣವಾಗುತ್ತದೆ. ಅಂತಹ ಪೂಜೆಯು ನಮಗೆ ಅಪೂರ್ಣವಾಗಿರುತ್ತದೆ. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರತಿನಿತ್ಯ ಪೂಜೆಗೆ ಸಂಬಂಧಿಸಿದ ಹಲವಾರು ರೀತಿಯ ನಿಯಮಗಳನ್ನು ಹೇಳಲಾಗಿದೆ. ಆ ನಿಯಮಗಳನ್ನು ಅನುಸರಿಸುವ ಮೂಲಕ ದೇವರು ದೇವತೆಗಳ ಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಪ್ರತಿನಿತ್ಯ ನಾವು ದೇವರು ಹಾಗೂ ದೇವತೆಗಳನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಗದಿತ ಸಮಯದಲ್ಲೇಕೆ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ನೀವು ಮನೆಯಲ್ಲಿ ನಿಯಮಿತವಾಗಿ ದೇವರ ಮತ್ತು ದೇವತೆಗಳ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಈ ಪೂಜೆಯು ನಿಮಗೆ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ. ಆದರೆ ನೀವು ದೇವರ ಪೂಜೆಯನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು. ಇದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ನೀವು ಸರಿಯಾದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದಾಗ ಮಾತ್ರ ಆ ಪೂಜೆಯನ್ನು ದೇವರು ಸ್ವೀಕರಿಸುತ್ತಾನೆ ಎಂದು ಹೇಳಲಾಗುತ್ತೆ. ಧರ್ಮಗ್ರಂಥಗಳ ಪ್ರಕಾರ ನೀವು ದೇವರ ಪೂಜೆಯನ್ನು ಎಂದಿಗೂ ಮಧ್ಯಾಹ್ನದ ಸಮಯದಲ್ಲಿ ಮಾಡಬಾರದು. ಮಧ್ಯಾಹ್ನದ ಸಮಯದಲ್ಲಿ ದೇವರು ಮತ್ತು ದೇವತೆಗಳ ಪೂಜೆಗೆ ನಿಷಿದ್ಧವೆಂದು ಹೇಳಲಾಗುತ್ತೆ. ಮಧ್ಯಾಹ್ನದ ಸಮಯದಲ್ಲಿ ನೀವು ಮಾಡಿದಾಗ ಪೂಜೆಯನ್ನು ದೇವರು ಮತ್ತು ದೇವತೆಗಳು ಸ್ವೀಕರಿಸುವುದಿಲ್ಲ. ಹಾಗಾಗಿ ಮಧ್ಯಾಹ್ನದ 12 ಗಂಟೆಯಿಂದ 3 ಗಂಟೆಯವರೆಗೆ ನೀವು ಯಾವುದೇ ಪೂಜೆಯನ್ನು ಮಾಡಬಾರದು ಎಂದು ಹೇಳಲಾಗುತ್ತೆ. ಈ ಮಧ್ಯಾಹ್ನದ ಸಮಯದಲ್ಲಿ ನೀವು ಮಾಡಿದ ಯಾವುದೇ ಪೂಜೆಯು ನಿಮಗೆ ಮಂಗಳಕರ ಫಲಿತಾಂಶವನ್ನು ನೀಡುವುದಿಲ್ಲ. ನೀವು ಈಗಾಗಲೇ ದೇವರಿಗೆ ಆರತಿಯನ್ನು ಮಾಡಿದ್ದರೆ ಅದರ ನಂತರ ಪೂಜೆಯ ವಿಧಿವಿಧಾನಗಳನ್ನು ಮಾಡಬಾರದು. ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಲಾಗುತ್ತೆ ಮತ್ತು ಇದರ ನಂತರ ದೇವರು ಮತ್ತು ದೇವತೆಗಳು ನಿದ್ರೆಗೆ ಹೋಗುತ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಅಲ್ಲದೆ ಮನೆಯಲ್ಲಿ ಸೂತಕ ಅಥವಾ ದುಃಖದ ವಾತಾವರಣ ಇದ್ದಂತಹ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು. ಅಂದರೆ ನವಜಾತ ಶಿಶು ಜನಿಸಿದಾಗ ಅಥವಾ ಯಾರಾದರೂ ಸತ್ತಾಗ ಈ ಸಮಯದಲ್ಲಿ ಪೂಜೆಯನ್ನು ಮಾಡುವುದು ಶುಭವಲ್ಲ ಎಂದು ಹೇಳಲಾಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು. ಇನ್ನು ಗ್ರಹಣಗಳ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು. ಬದಲಾಗಿ ಈ ಸಮಯದಲ್ಲಿ ನೀವು ದೇವರನ್ನು ಧ್ಯಾನಿಸಬಹುದು ಮತ್ತು ಮಂತ್ರಗಳನ್ನು ಪಠಿಸಬಹುದಾಗಿರುತ್ತದೆ. ದೇವರ ಪೂಜೆಗೆ ಸರಿಯಾದ ಸಮಯ ಯಾವುದು ಎನ್ನುವುದನ್ನು ನೋಡುವುದಾದರೆ ಶಾಸ್ತ್ರದ ಪ್ರಕಾರ ನೀವು ದಿನಕ್ಕೆ 5 ಬಾರಿ ಪೂಜೆಯನ್ನು ಮಾಡಬಹುದು. ಶಾಸ್ತ್ರಗಳು ಇದಕ್ಕಾಗಿ ಸಮಯಗಳನ್ನು ಸೂಚಿಸುತ್ತವೆ. ಈ ಸಮಯಗಳಲ್ಲಿ ಪೂಜೆಯನ್ನು ಮಾಡುವುದರಿಂದ ನಮಗೆ ಅದ್ಭುತವಾದ ಶಕ್ತಿ ದೊರಕುತ್ತದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರಕುತ್ತದೆ. ನಿಮ್ಮ ನಂಬಿಕೆಗೆ ಅನುಗುಣವಾಗಿ ನೀವು ದಿನಕ್ಕೆ 1, 2 ಅಥವಾ 5 ಬಾರಿ ಪೂಜೆಯನ್ನು ಮಾಡಬಹುದು. ಮೊದಲ ಪೂಜೆ ಮುಂಜಾನೆ 4:50ರಿಂದ 5 ಗಂಟೆವರೆಗೆ. ಈ ಪೂಜೆಯನ್ನು ಬ್ರಹ್ಮ ಮುಹೂರ್ತ ಪೂಜೆ ಎಂದು ಹೇಳಲಾಗುತ್ತೆ. ಈ ಸಮಯದಲ್ಲಿ ಮಾಡಬಹುದಾಗಿದೆ. ಎರಡನೆಯ ಪೂಜೆ ಬೆಳಗ್ಗೆ 9ರವರೆಗೆ. ಮಧ್ಯಾಹ್ನದ ಪೂಜೆ 12ರವರೆಗೆ. ಸಂಜೆಯ ಪೂಜೆ 4:30ರಿಂದ 6ರವರೆಗೆ. ಶಯನ ಪೂಜೆಯನ್ನು ರಾತ್ರಿ 9 ಗಂಟೆಗೆ ಈ ಪೂಜೆಯನ್ನು ಮಾಡಬಹುದಾಗಿದೆ. ಈ ಪೂಜೆಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂತೋಷವನ್ನು ನೀವು ಪಡೆದುಕೊಳ್ಳಬಹುದು. ದೇವರ ಆಶೀರ್ವಾದವನ್ನು ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿದಾಗ ಪಡೆದುಕೊಳ್ಳಬಹುದಾಗಿದೆ. ಆದ್ದರಿಂದ ಮಧ್ಯಾಹ್ನ 12ರಿಂದ 3ರವರೆಗೆ ಪೂಜೆಯನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ.
ಮನೆಯಲ್ಲಿ ನಾವು ದೇವರ ಪೂಜೆಯನ್ನು ಮಾಡುವಾಗ ಸಮಯವನ್ನು ನೋಡಿಕೊಂಡು ದೇವರ ಪೂಜೆಯನ್ನು ಮಾಡುವುದು ತುಂಬ ಶುಭ ಎಂದು ಹೇಳಲಾಗುತ್ತೆ. ಈ ರೀತಿ ಮಾಡುವ ಪೂಜೆಯು ನಿಮಗೆ ಶುಭ ಅಥವಾ ಮಂಗಳಕರ ಫಲಿತಾಂಶವನ್ನು ತಂದುಕೊಡುತ್ತವೆ. ತಪ್ಪಾದ ಸಮಯದಲ್ಲಿ ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳು ನಿಮಗೆ ಯಾವುದೇ ತರಹದ ಪ್ರಯೋಜನಗಳನ್ನು ತಂದುಕೊಡುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಿಂದ ಉತ್ತಮ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರುವೆ. ಧನ್ಯವಾದಗಳು.